ಚಡಚಣ ತಾಲೂಕಿನಲ್ಲಿ ಬೇಸಿಗೆ ಕಾಲದಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಎದುರಾಗದಂತೆ ಮುಂಜಾಗ್ರತೆ ಕ್ರಮಗಳನ್ನು ಕಟ್ಟುನಿಟ್ಟಾಗಿ ಕೈಗೊಳ್ಳುವಂತೆ ಶಾಸಕ ವಿಠ್ಠಲ್ ಕಟಕದೊಂಡಲ್ ಅವರು ಟಾಸ್ಕ್ ಪೂರ್ವ ಸಭೆಯಲ್ಲಿ ಅಧಿಕಾರ ಸೂಚನೆ ನೀಡಿದರು. ಇದು ಮಾಡಿದ್ದೇವೆ ಸರ್, ಬಟ್ ಅಲ್ಲಿ ಜಾಗ ಕಂಜೆಸ್ಟೆಡ್ ಅದ ಸರ್. ಅಲ್ಲಿ ಹಿಂಗಾಗಿ ಇವತ್ತು ಮಧ್ಯಾಹ್ನದಾಗ ಹೋಗುದೇ ಇಲ್ಲ ಸರ್. ಅಲ್ಲಿ ಹೋಗಿ ವರ್ಕೌಟ್ ಹಾಕ್ತೇವೆ ಸರ್. ಅಕಸ್ಮಾತ್ ಅದು ಜಾಗ ನೋಡಿ ಫೈನಲ್ ಮಾಡೋಣ ಮಾಡಿ ಇವತ್ತು ಬರ್ತಾರ ಅವ್ರು ಮತ್ತೆ ಈ ಥರ ಬರ್ತಾರೆ ಒಂದೇ ಬರ್ತಾರೆ ಅದನ್ನು ಫೈನಲ್ ಮಾಡಿಬಿಡ್ತೀವಿ. ಫೈನಲ್ ಮಾಡಿದ್ದೇವೆ ಸರ್. ನೀರು ಇರ್ತದೆ ನೀರು ಹೊಸ ಟಾಕಡಿದೆ ಇನ್ನೂರಿಗೆ ಹೋಗಿ ನಿಮ್ಮ ಕಡೆ ಬರ್ತಾರೆ. ಅದೆಲ್ಲ ವಾಟರ್ ನೋಡಿ ಬೇಕಾಗಿ ಒಂದೊಂದು ಹೇಳಿದೆ ಅದು ಜಿಗ್ಜೇಡಿ ಸರ್. MS ಮೇಲೆ ಊರು ಗ್ರಾಮದೆಲ್ಲ ಫುಲ್ ಕಂಪ್ಲೀಟ್ ಆದ ಮೇಲೆ ಡಿಪೆಂಡ್ ಆಗಿದೆ ಸರ್. ಅದು MS ಬರಲಿಲ್ಲ ಅಂದ್ರೆ ಮೊದಲ ಕಲ್ಯಾಣ ಹಳ್ಳದಲ್ಲಿ ಒಂದು ಬೋರ್ ಇತ್ತು ಸರ್. ಅಲ್ಲಿಂದ 3.5 ಕಿಲೋಮೀಟರ್ ಪೈಪ್ಲೈನ್ ಇತ್ತು. ಅದೆಲ್ಲ ರೋಡ್ ಮಾಡೋರು ಮೊದಲು ಈಗ 10 ವರ್ಷದಿಂದ ಡ್ಯಾಮೇಜ್ ಮಾಡಿಬಿಟ್ಟಾರೆ. ಅದು MS ಬಂದಾದ್ರೆ ಗ್ರಾಮಕ್ಕೆ ನೀರು ಕಷ್ಟ ಆಗಿಬಿಡ್ತದೆ ಸರ್. ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಳ್ತಾರೆ ರಿಕ್ವೆಸ್ಟ್ ಲೆಟರ್ ಸಾಹೇಬ್ರಿಗೆ ಲೆಟರ್ ಕೊಟ್ಟಿದ್ದೀವಿ ಸರ್. 3.5 ಕಿಲೋಮೀಟರ್ ಪೈಪ್ಲೈನ್ ಮಾಡಿದ್ರೆ ಆ ಬೋರ್ವೆಲ್ಲೇ ನೀರು ತರ್ತೇವೆ ಸರ್ ನಾವು. ಇಲ್ಲ ಸರ್, ಅದು ಕಲ್ಯಾಣ ವಸ್ತಿ ಅಂತಿದೆ ರಸ್ತೆಗೆ ಒಂದು ಬೋರ್ ಅದ ಸರ್. ಚಲೋ ಅದ ಬಾಲ್ಗಾಯಿ ರೋಡ್ ಇದೆ ಸರ್. ಅಕಸ್ಮಾತ್ ಬೋರ್ ಫೇಲ್ ಆಯ್ತಪ್ಪ ಅಂದ್ರೆ ಕೆರೆ ಇನ್ನೊಂದು ಸಿಗ್ಲಿಲ್ಲ ಸರ್. ಕೆರೆಯಾಗ ನಮ್ಮದು ಪೈಪ್ಲೈನ್ MS ಪೈಪ್ಲೈನ್ ಜಿಗ್ಜಾಗಿ ಮೇಲೆ ಹಾಕಿ ಕಾತ್ರಾಳ ಮೇಲೆ ಲಮಾಣಿಗೆ ಹೋಗಿದೆ ಸರ್. ಆ ಲಮಾಣಿಗೆ ಕೆರೆಯಾಗ ಅಲ್ಲಿ ಒಂದು ಕೆರೆಯಾಗ ಒಂದು ಭಾಗ ಅದ್ರ ನಮ್ಗೆ ಆ ಪೈಪ್ಲೈನ್ ಜಾಯಿಂಟ್ ಹೊಡೆದ್ರಂದ್ರಿ ಆ ಪೈಪ್ಲೈನ್ ಮುಖಾಂತರ ರಿವರ್ಸ್ ನಿಲ್ಕೊಂಡ್ಬಿಡ್ತಾರೆ ಸರ್. ಕೆಲವೊಂದು ಅಮೌಂಟ್ ಹ್ಯಾಂಗಿರ್ತದೆ ಈ ಪೈಪ್ಲೈನ್ ಮಾಡೋಕ್ಕೆ ಅಮೌಂಟ್ ಅದು ಬೋರ್ ಹೊಡೆಯಂಗಿಲ್ಲ. ನೀವು ಹೊಸದಾಗಿ ಬೋರ್ ಹೊಡೆಯುವರು ಹೊಸದಾಗಿ ನಿಮ್ಮ ಪ್ಲ್ಯಾನ್ಸ್ ನೀವು ಮಾಡ್ಕೊಂಡು ಕಡೆಕ್ಟ್ ಮಾಡ್ಕೊಂಡು ಬಟ್ ಪೈಪ್ಲೈನಿಗೆ ಅದು ಮಾಡೋದ್ರಿಂದ ಕಾತ್ರಾಳಕ್ಕೂ ಅದೇ ರೀತಿ ಸರ್. MS ಮೇಲೆ ಡಿಪೆಂಡ್. ಎರಡು ಬೋರ್ವೆಲ್ ಯಾವ ಸರ್ ನಾವು ಮಳೆಗಾಲ ಫುಲ್ ಇಡ್ತೇವೆ. ನಾವು MS ನೀರು ಬರ್ಲಿಕ್ಕೆ ಅಲ್ಲಿ 2 ಬೋರ್ವೆಲ್ ಆಲ್ರೆಡಿ ಅದಾವೆ ಸರ್. ನಮಗೆ ಆದರೂ ಸಣ್ಣ ಆಗ್ತಾವ್ರಿ. ಅಲ್ಲಿ ನೀರಿನ ಇದ್ರಲ್ಲಿ ಕಡಿಮೆ ಆಗ್ತದೆ. ಬೋರ್ವೆಲ್ ಹಾಕಿದ್ರು ನಡೀತದೆ. ಬಟ್ ಅದು MS ನಡೀತದೆ ಕರೆಕ್ಟ್ ಆಗ್ತದೆ ಸರ್. ಆಮೇಲೆ ರಾಮನ್ ಕಾರಣ ಒಂದು ಸರ್ ಅಂದರಿಗೆ ಸರ್ ಪೈಪ್ಲೈನ್ ಮುಗಿದು ಸರ್ ನಂದರಿಗೆ ಹೋದ್ರಿ. ನಂದರಿಗೆ ವಿಲೇಜ್ ಏನು ಪ್ರಾಬ್ಲಮ್ ಇಲ್ಲ ಸರ್. ಕೆರೆಬೆಟ್ಟಕ್ಕೆ ನಮ್ದು ವಾಟರ್ ಸಪ್ಲೈ ಭಾಗ ಇದೆ ಸರ್. ಅಲ್ಲೆಲ್ಲ ಸಫಿಷಿಯೆಂಟ್ ಅದ ಸರ್. ಡುಮಕ್ನಾದಾಗಂತೂ ಅಲ್ಲಿ ನಮ್ಮ ಓನ್ ಬೋರ್ಗಳು ಅದ ಸರ್. ಅವು ಚಾರ್ಜ್ ಅದ ಸರ್ ಹಿಡಿದಾರೆ. ಆದ್ರೆ ಶ್ರೀನಾಪುರ ಮಾತ್ರ ಪೂರಾ MS ಮೇಲೆ ಡಿಪೆಂಡ್ ಅದ ಸರ್. MS ನೀರು ಕಟ್ಟಾದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ ಸರ್. ಆದರೆ ಇನ್ನೊಂದು ಸೊಲ್ಯೂಷನ್ ಅಂದ್ರೆ ಸರ್, ಶ್ರೀನಾಪುರ ಕೆರೆಗೆ ನೀರು ಬರ್ಲತ್ತಲ್ಲ ಸರ್. ಈಗ ಆ ಕೆರೆ ಒಳಗೆ ಒಂದು ಭಾಗ ಇದೆ ಸರ್. ಅಲ್ಲಿಂದ ಸ್ವಲ್ಪ ಇನ್ನೊಂದು ಸ್ವಲ್ಪ ಡೀಪನ್ ಮಾಡಿಸಿದ್ರೆ ಓವರ್ ಹಾಕಿ ಈ ಥರ ಪೈಪ್ಲೈನ್ ಮಾಡಿದ್ರೆ ನಮ್ಗೆ ಹೋಗಿ
ಕೆರೆ ನೀವು ಗ್ರಾಮ ಪಂಚಾಯತ್ ರಿಜಿಟ್ ಮಾಡಿ ಅಲ್ಲಿ ಎಲ್ಲ ಸಮಿತಿ ರಾಷ್ಟ್ರ ಸಮಿತಿ ಬಗ್ಗೆ ಇದ್ರಲ್ಲಿ ನನ್ನ ಮೀಟಿಂಗ್ ಮಾಡಿ ಕುಡಿಯೋರಿಗೆ ಸಮಸ್ಯೆ ಅದ, ಮೂಲಭೂತ ಸೌಕರ್ಯ ಸಮಸ್ಯೆ ಅದ, ಅದನ್ನು ಕುಡಿಯೋರ ಕೆಲಸ ಮಾಡ್ಬೋದು. ಒನ್ ಡೇ ಒಂದು ಯಾಕಂದ್ರೆ ನೀವು ಪಂಚಾಯತ್ ನೀವು ಅದರ ಬಗ್ಗೆ ಕುಡಿಯೋರು ಚರ್ಚಿದ್ದು ಬೇರೆ ವಿಷಯಗಳಿಗೆ ಬೇಸಿಗೆ ಕುಡಿಯೋರ ಸಮಸ್ಯೆನ ಬಗೆಹರಿಸಬೇಕಾಗುತ್ತೆ. ಅದಕ್ಕೆ ನೀವು ಒಂದು ಒಪ್ಪಿಗೆ ಬೆಲೆ ಆಡಳಿತ ಕುಡಿಯೋರು ಅವ್ರು ನ್ಯೂಸ್ ಇಲ್ಲದಿಲ್ಲ ಎಲ್ಲ ಕೋರ್ಡಿನೇಷನ್ ಕುಡಿಯೋ ಮತ್ತು ಆಡಳಿತಾಧಿಕಾರಿಗಳು ಒಂದು ಇಬ್ಬರು ಜಂಟಿಯಾಗಿ ಕೆಲಸ ನಿರ್ವಹಿಸಿ ಒಂದು 2 ಬೇಸಿಗೆ ಅನ್ನು ನಾವು ತಿಳಿಸಬೇಕಾಗಿದೆ. ಅದು ಆ ನಿಟ್ಟಿನಲ್ಲಿ ನೀವು ಸ್ವಲ್ಪ ನೀವು ಇಲಾಖೆಯ ಕೆಲಸ ಜೊತೆಗೆ ಇನ್ನೂ ಸ್ವಲ್ಪ ಚಟುವಟಿಕೆ ಮಾಡಬೇಕು. ಯಾರಿಗೆ ಏನೇನು ತಪ್ಪು ಅನ್ಸುತ್ತೆ ಆ ಪಂಚಾಯತ್ ನನಗೆ ಬ್ಯಾಡ್ ಮಾಡಕ್ಕೆ ಹೊಂದಾಣಿಕೆ ಇರಬೇಕಂತ ಕುಡಿಯೋದು ತಪ್ಪು ಇಲ್ಲ. ಹೊಂದಾಣಿಕೆ ನೀವು ನನಗೇ ಹೇಳಿ ಅಟ್ಲೀಸ್ಟ್ ನಾ ವ್ಯವಸ್ಥೆ ಮಾಡ್ತೀನಿ. ಇದು ಒಟ್ಟು ಒಳಗೊಬ್ಬ ವಿಡಿಯೋ ತಂದು ಹಂತ ಮಾಡ್ತಿರ್ತಾರೆ. ಅದರೊಂದೊಂದು ಎಮರ್ಜೆನ್ಸಿ ಬಂದಾಗ ಅವ್ರು ಹಂತ ಮಾಡಿದ್ದಾರೆ. ನಮ್ಮ ಗಂಧದ ಯಾಕೆ ಜೀವ ಪ್ರಶ್ನೆ ಮಾಡೋದು ಇದು ಕಾಂಟ್ರವರ್ಸಿ ಆಗೋದು. ಕೋಆರ್ಡಿನೇಷನ್ ಇರಲಿ.